ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಳೆದ 1 ತಿಂಗಳಿನಿಂದ ಕ್ಷೇತ್ರದಾದ್ಯಂತ ಸಂಚಾರ ಮಾಡ್ತಾ ಇದ್ದೇನೆ. ಮತದಾರರನ್ನು ಭೇಟಿ ಆಗ್ತಾ ಇದ್ದೇನೆ. ಭಾಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನ ಪರವಾಗಿ ಜನರ ಒಂದು ಪ್ರೋತ್ಸಾಹ ಕಂಡು ಬರ್ತಾ ಇದೆ. ಬಹುಶಃ ಹಿಂದೆಂದೂ ಕೂಡ ನಾನು ಕಾಣದೇ ಇರತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿಗೆ ಬೆಂಬಲ ಕಂಡು ಬರ್ತಾ ಇದೆ. ಬಹುಶಃ ಕಳೆದ ಬಾರಿ BJP ಅಭ್ಯರ್ಥಿಯ ಗೆಲುವಿಗಾಗಿ ಹೋರಾಟ ಮಾಡಿದಂಥ ಹೆಚ್ಚು ಕಮ್ಮಿ 2,000 ಯುವಕರ ತಂಡ ಇವತ್ತು ಅವರನ್ನು ಬಿಟ್ಟು ಭ್ರಮನಿರಸನರಾಗಿ ಕಾಂಗ್ರೆಸ್ಸಿನ ಜೊತೆಗೆ ಇವತ್ತು ಸೇರಿಕೊಂಡು ಕಾಂಗ್ರೆಸ್ಸಿನ ಗೆಲುವಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ನಿರಂತರವಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರುವಂಥದ್ದನ್ನು ನಾನು ಕಂಡಿದ್ದೇನೆ. ಆ ಹಂತದಲ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಅಭೂತಪೂರ್ವವಾದಂಥ ಯಶಸ್ಸು ಸಿಗ್ತದೆ ಎನ್ನತಕ್ಕಂಥ ನಂಬಿಕೆ ಇದೆ. ಕಾರಣ ಕಳೆದ BJP ಶಾಸಕರು ಮಾನ್ಯ ಸುನೀಲ್ ಕುಮಾರ್ ಇರ್ಬೋದು ಅಥವಾ BJP ಪಕ್ಷದ ಸರ್ಕಾರ ಇರ್ಬೋದು, ಅವರ ಅಧಿಕಾರಾವಧಿಯಲ್ಲಿ ಸಾಮಾನ್ಯ ಜನರ ಬದುಕಿಗೆ ಬೇಕಾದಂಥ ಒಂದೇ ಒಂದು ಕಾರ್ಯಕ್ರಮಗಳ ಅನುಷ್ಠಾನ ಆಗಲಿಲ್ಲ. ಬರೇ ಹೇಳಿಕೆಗಳನ್ನು, ಸ್ಲೋಗನ್ಗಳನ್ನು, ಘೋಷಣೆಗಳನ್ನು ಮಾಡ್ತಾ ದಿನ ಕಳೆದಿದ್ದಾರೆ ಬಿಟ್ಟರೆ ಬಡ ಜನರ ಬದುಕಿಗೆ ಬೇಕಾದಂಥ ಒಂದು ಉಚಿತ ನಿವೇಶನವನ್ನು ಕೂಡ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟ ತನಕ ಹಂಚಿಲ್ಲ. ಅಕ್ರಮ ಸಕ್ರಮ ಸರ್ಕಾರಿ ಜಾಗದಲ್ಲಿ ಕೃಷಿ ಮಾಡಿಕೊಂಡಿದ್ದವರು ನಾವೆಲ್ಲ ಶಾಸಕರಾಗಿರುವಾಗ 14,500 ಜನರಿಗೆ ಹಕ್ಕುಪತ್ರವನ್ನು ಕೊಡಿಸಿದ್ದೇನೆ. ಆದರೆ ಇವರ ಕಾಲದಲ್ಲಿ ಉಳಿದಂಥ 2,500 ಅರ್ಜಿಗಳಲ್ಲಿ ಅದೆಲ್ಲವೂ ಕೂಡ ಹಾಗೆ ಉಳ್ಕೊಂಡಿದೆ. ಜೊತೆಗೆ BPL ಕಾರ್ಡುದಾರರ ಬದುಕು ಭಾಳ ದೊಡ್ಡ ಗೊಂದಲದ ವಾತಾವರಣದಲ್ಲಿದೆ. ಅವರಿಗೆ ಕಾರ್ಡು ಭಾಳಷ್ಟು ಅರ್ಹ ಫಲಾನುಭವಿಗಳು BPLನಿಂದ ವಂಚಿತರಾಗಿದ್ದಾರೆ. BJP ಶಾಸಕರು ಬರೇ ಸುಳ್ಳು ಹೇಳ್ತಾರೆ ಎನ್ನತಕ್ಕಂಥ ಭಾವನೆ ಇದೆ. ದಿನಕ್ಕೊಂದು ಹೇಳಿಕೆಗಳನ್ನು ಕೋಟಿ ಕಟ್ಟಲೆದು 360, 200, 150 ಈ ರೀತಿಯ ಗೊಂದಲಮಯವಾದ ಹೇಳಿಕೆಗಳನ್ನು ಕೊಡುವುದರ ಜೊತೆಗೆ ಅನೇಕ ಶಂಕುಸ್ಥಾಪನೆಗಳನ್ನು, ಗುದ್ದಲಿ ಪೂಜೆಗಳನ್ನು ಮಾಡಿ 2-2.5 ವರ್ಷ ಕಳೆದಿದೆ. ಅಲ್ಲಿ ಕಾರ್ಯಾರಂಭ ಇನ್ನೂ ಆಗಿಲ್ಲ. ಬಜೆಟ್ನಲ್ಲಿ ಪ್ರಾವಿಷನ್ ಮಾಡದೇ ಇರತಕ್ಕಂಥ ಕೆಲವು ಕಾಮಗಾರಿಗಳಿಗೆ 2 ಕೋಟಿ, 1 ಕೋಟಿ, 3 ಕೋಟಿ ಈ ರೀತಿ ಬೇರೆ ಬೇರೆ ಹೆಸರಿನಲ್ಲಿ ಪ್ರಕಟಣೆ ಮಾಡಿದ್ದಾರೆ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಕಳೆದ 4 ವರ್ಷಗಳ ಹಿಂದೆ ನಾವು ಕೊಟ್ಟಂಥ ಓಟು ವ್ಯರ್ಥ ಆಗಿದೆ. ಇದರಿಂದ ಯಾರ ಒಂದು ಬದುಕಿಗೂ ಪ್ರಯೋಜನ ಆಗಲಿಲ್ಲ. ಜೊತೆಗೆ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಕಾಮಗಾರಿಗಳು ಕೂಡ ಆಗಿಲ್ಲ ಎನ್ನತಕ್ಕಂಥ ಒಂದು ಆಕ್ರೋಶ ಮತದಾರರಲ್ಲಿ ಕಂಡು ಬರ್ತಾ ಇದೆ. ಮತ್ತು ಒಂದು ಕಾರ್ಕಳ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ರಾಜ್ಯದ ಎಲ್ಲ ಕಡೆಗಳಲ್ಲಿ ಯಾವುದೇ ಗೊಂದಲ ಇದ್ದರೂ ಕೂಡ ಕಾರ್ಕಳದಲ್ಲಿ ಒಂದು ಬಂದ್ ಗಲಾಟೆ ಪ್ರತಿಭಟನೆಗಳು ಇರಲಿಲ್ಲ. ಆದರೆ ಕಳೆದ ಅವಧಿಯಲ್ಲಿ BJPಯ ಶಾಸಕರು ಆಯ್ಕೆ ಆದ ನಂತರ ಬಹುಶಃ 20-25 ಬಂದ್ಗಳು ಕಾರ್ಕಳದಲ್ಲಿ, ಅಘೋಷಿತ ಬಂದ್ಗಳು, ಆಗಾಗ ದಿಢೀರನೆ ಬಂದಾಗುವಂಥದ್ದು, ಸಣ್ಣ ಪುಟ್ಟ ಕಾರಣಗಳಿಗೆ ಬೇಕಾಗಿ, ಅವರ ವೈಯಕ್ತಿಕ ಕಾರಣಗಳಿಗೆ ಬೇಕಾಗಿ ಪೇಟೆ ಬಂದ್ ಮಾಡುವಂಥದ್ದು, ಶಾಲೆ ಬಂದ್ ಮಾಡುವಂಥದ್ದು, ರಸ್ತೆ ಬಂದ್ ಮಾಡುವಂಥದ್ದು, ರಸ್ತೆ ತಡೆ ಮಾಡುವಂಥ ಈ ರೀತಿಯ ಜನವಿರೋಧಿ ಘಟನೆಗಳು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ. ಜನರಲ್ಲಿ ಒಂದು ರೀತಿಯ ಭಾವನಾತ್ಮಕವಾಗಿ ಜನರನ್ನು ಕೆರಳಿಸಿ ಜನರ ಮಧ್ಯೆ ಒಂದು ದ್ವೇಷ, ಅಸೂಯೆ, ಪ್ರತೀಕಾರದ ಭಾವನೆಗಳನ್ನು ಮಾಡತಕ್ಕಂಥ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟು ನಮ್ಮಲ್ಲಿ ಪರಸ್ಪರ ಅಪನಂಬಿಕೆಯ ವಾತಾವರಣ ಸೃಷ್ಟಿಯಾಗಿದೆ. ಇಲ್ಲಿ ನಂಬಿಕೆಯ ವಾತಾವರಣ ಸೃಷ್ಟಿಯಾಗಬೇಕು. ನಾವು ಶಾಂತಿಯಿಂದ ಇರಬೇಕು, ಪ್ರೀತಿ ವಿಶ್ವಾಸದಿಂದ ಇರಬೇಕು ಎಂಬುದು ಜನರ ಸಾಮಾನ್ಯ ಮತದಾರರ ನಿರೀಕ್ಷೆ. ಅದಕ್ಕೆ ಬೇಕಾಗಿ ಇವರನ್ನು ಸಾರಾಸಗಟಾಗಿ ಇವತ್ತು ತಿರಸ್ಕಾರ ಮಾಡತಕ್ಕಂಥ ಹಂತಕ್ಕೆ ಮತದಾರರು ತಯಾರಾಗಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಕಾಂಗ್ರೆಸ್ಸಿನ ಯಶಸ್ಸು, ಖಂಡಿತವಾಗಿ ಕಾಂಗ್ರೆಸ್ಸಿಗೆ ಭಾಳ ದೊಡ್ಡ ಮಟ್ಟದ ಗೆಲುವು ಸಿಗ್ತದೆ ಅನ್ನತಕ್ಕಂಥ ನಂಬಿಕೆ, ವಿಶ್ವಾಸ ನಮಗಿದೆ. ಈಗ ಕಳೆದ ಚುನಾವಣೆಯಲ್ಲಿ ನೀವು ಸೋತಿದ್ದೀರಿ ಸುನೀಲ್ ಕುಮಾರ್ ಎದುರು. ಜನರ ಮನಸ್ಸನ್ನು ಗೆಲ್ಲಲಿಕ್ಕೆ ನೀವು ಯಾವ ಥರದ ಕೆಲಸಗಳನ್ನು ಮಾಡಿದ್ದೀರಾ ಕಳೆದ 3.5 ವರ್ಷದಲ್ಲಿ? ಕಳೆದ 3.5-4 ವರ್ಷಗಳಿಂದ ನಾನು ಕ್ಷೇತ್ರ ಬಿಟ್ಟು ಹೋಗಲಿಲ್ಲ, ಜನ ಸಂಪರ್ಕ ಕಳ್ಕೊಳ್ಳಿಲ್ಲ, ನಿರಂತರ ಜನಸಂಪರ್ಕದಲ್ಲಿದ್ದೆ, ಕ್ಷೇತ್ರದಲ್ಲೇ ಇದ್ದೆ. ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಇಲ್ಲದೇ ಇದ್ದರೂ ಮಾಜಿ ಶಾಸಕನಾಗಿ ನಾನು ಯಾವಾಗಲೂ ನನ್ನ ಕಚೇರಿಯಲ್ಲಿ ಇದ್ದೆ. ಯಾರು ಬಂದರೂ ಲಭ್ಯನಾಗಿದ್ದೆ. ಜೊತೆಗೆ ಜನರಿಗೆ ನೇರ ಸಂಪರ್ಕಕ್ಕೆ ನಾನು ಲಭ್ಯನಾಗಿದ್ದೆ. ಸಾರ್ವಜನಿಕ ಹಿತಾಸಕ್ತಿಯ ಕೆಲಸಗಳ ಬಗ್ಗೆ ವಿಶೇಷ ಗಮನವನ್ನು ಕೊಡ್ತಾ ಇದ್ದೆ. ಕೆಲವು ಸೈಟ್ ವಂಚಿತರಾದಾಗ, ಚಾರಾ ಪ್ರಕರಣ ಆದಾಗ, ಚಾರಾ ಪ್ರಕರಣದಲ್ಲಿ ನಿವೇಶನ ರದ್ದು ಮಾಡಿದಾಗ ಪ್ರತಿಭಟನೆ ಮಾಡಿದ್ದೇವೆ. ಬಡವರಿಗೆ ರೇಷನ್ ಕಾರ್ಡ್ ತಪ್ಪಿಸಿದಾಗ ಅಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಬಡವರ ಪರವಾಗಿ ಪ್ರತಿ ಹಂತದಲ್ಲಿಯೂ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ. ಆದ್ದರಿಂದ ಜನರಿಗೆ ನನ್ನಲ್ಲಿ ಒಂದು ರೀತಿಯ ನಂಬಿಕೆ ಇದೆ.
16ನೇ ತಾರೀಕಿನ ಚುನಾವಣೆಗೆ ಕಾರ್ಕಳ ಕ್ಷೇತ್ರಾದ್ಯಂತ ಬಿಜೆಪಿಗೆ ವ್ಯಾಪಕವಾದಂಥ ಬೆಂಬಲ ವ್ಯಕ್ತವಾಗಿದೆ. ಒಂದು ವಿಶೇಷ ಸಂಗತಿ ಅಂತಂದರೆ ಇಲ್ಲಿಯ ತನಕ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಕಾರ್ಯಕರ್ತರು ಮಾತ್ರ ತೊಡಗಿಸ್ಕೊಳ್ತಾ ಇದ್ದನ್ನು ನಾವು ನೋಡ್ತಾ ಇದ್ವಿ. ಆದರೆ ಈ ಬಾರಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ವಿಶೇಷ ಅಂತಂದರೆ ಕಳೆದ 20 ತಿಂಗಳಲ್ಲಿ ನಾವು ಮಾಡಿದಂಥ ಅಭಿವೃದ್ಧಿಯ ಕಾರ್ಯಕ್ರಮಗಳು ಮತ್ತು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳನ್ನು ಮೆಚ್ಚಿಕೊಂಡಂಥ ಜನ ಮತದಾರರು ಇವತ್ತು ಬಿಜೆಪಿಯ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿರುವಂಥದ್ದು. ಒಂದು ಕಡೆ ಕಾರ್ಯಕರ್ತರ ಚುನಾವಣಾ ಪ್ರಚಾರ, ಇನ್ನೊಂದು ಕಡೆ ಮತದಾರರೇ ಸ್ವತಃ ಚುನಾವಣಾ ಪ್ರಚಾರದಲ್ಲಿ ತೊಡಗಿರುವಂಥದ್ದು ನಮ್ಮ ಇಡೀ ಚುನಾವಣಾ ಪ್ರಚಾರದ ಅಭಿಯಾನಕ್ಕೆ ಒಂದು ಹೊಸ ವೇಗವನ್ನು ಮತ್ತು ಒಂದು ಹೊಸ ದೃಷ್ಟಿಕೋನವನ್ನು ಇವತ್ತು ಕೊಟ್ಟಿದೆ. ಹೀಗಾಗಿ ಮತದಾರರೇ ಸ್ವತಃ ಪ್ರಚಾರದಲ್ಲಿ ಭಾಗಿಯಾಗಿದ್ದರಿಂದ ನಮ್ಮ ಚುನಾವಣಾ ವೇಗ ಅತ್ಯಂತ ಹೆಚ್ಚಾಗಿ ಬಿರುಸಾಗಿ ನಡೀತಾ ಇದೆ. ವ್ಯಾಪಕವಾದಂಥ ಜನಬೆಂಬಲ ಸಿಗ್ತಾ ಇರೋದ್ರಿಂದ ಕಳೆದ ಬಾರಿಯ ಅಂತರಕ್ಕಿಂತ ಹೆಚ್ಚಿನ ಅಂತರದಲ್ಲಿ ನಾವು ಈ ವರ್ಷ ಗೆಲ್ತೀವಿ ಎನ್ನುವಂಥ ವಿಶ್ವಾಸ ನಮಗೆ ನಿರ್ಮಾಣ ಆಗಿದೆ. ಈಗ ಕಳೆದ 3.5 ವರ್ಷದಿಂದ ನೀವು MLA ಆಗಿದ್ದೀರಾ. ಕಾರ್ಕಳ ಕ್ಷೇತ್ರಕ್ಕೆ ನೀವು ಮಾಡಿದಂತಹ ಒಂದು ಅತ್ಯುತ್ತಮವಾದ 3 ಕೆಲಸ ಬಗ್ಗೆ ಹೇಳ್ಬೋದಾ? ಕಾರ್ಕಳದಲ್ಲಿ ಕಳೆದ 20 ತಿಂಗಳ ಅವಧಿಯಲ್ಲಿ 150 ಕೋಟಿ ರೂಪಾಯಿಯ ಕೆಲಸಗಳನ್ನು ಮಾಡಿದ್ದೇವೆ. ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಜೊತೆಯಲ್ಲಿ ನಮ್ಮ ಕಾಲದಲ್ಲಿ ಗುರುತಿಸಬಹುದಂಥ ಕೆಲಸಗಳು ಅಂತಂದರೆ ಇಡೀ ಉಡುಪಿ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲನೇ ಬಾರಿಗೆ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಆರಂಭ ಆಗಿದ್ದು. ಉಡುಪಿ ಜಿಲ್ಲೆಯಲ್ಲಿ ಮಹಿಳಾ ಪಾಲಿಟೆಕ್ನಿಕ್ ಇರಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕನ್ನು ಆರಂಭ ಮಾಡಿದ್ದೇವೆ. ಎರಡನೇದು ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಹಿನ್ನೆಲೆಯಿಂದ 3 ಯೋಜನೆಗಳನ್ನು ಇವತ್ತು ನಾವು ತೆಗೆದುಕೊಂಡು ಬಂದಿದ್ದೇವೆ. ಒಂದು, ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಕೋಟಿ ಚೆನ್ನಯ್ಯರನ್ನು ಆರಾಧಿಸುವಂಥ ಸಂಸ್ಕೃತಿ ನಮ್ಮದು. ಕೋಟಿ ಚೆನ್ನಯ್ಯರ ಆರಾಧನೆಗೋಸ್ಕರ ಅವರ ಅಧ್ಯಯನ ಪಾರ್ಕ್ ಅಂತೇಳಿ ಒಂದು ಹೊಸ ಕಲ್ಪನೆಯನ್ನು ಇಟ್ಕೊಂಡು ಥೀಮ್ ಪಾರ್ಕಿಗೋಸ್ಕರ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ 100 ಎಕರೆ ಜಾಗದಲ್ಲಿ ಅದರ ಕೆಲಸ ಕಾರ್ಯಗಳು ಆರಂಭ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜಾನಪದ ಕ್ರೀಡೆ ಕಂಬಳ ಉತ್ಸವಕ್ಕೆ ಸುಮಾರು 84 ಲಕ್ಷ ರೂಪಾಯಿಯನ್ನು ಕಾರ್ಕಳದ ಮಿಯಾರು ಲವಕುಶ ಕಂಬಳಕ್ಕೆ ನಾವು ಕೊಟ್ಟಿದ್ದೇವೆ. ಗೊಮ್ಮಟೇಶ್ವರ ಬೆಟ್ಟದ ಕೆಳಗಡೆ ಪ್ರವಾಸಿಗರನ್ನು ಆಕರ್ಷಿಸುವಂಥ ದೃಷ್ಟಿಯಿಂದ ಯಾತ್ರಿ ನಿವಾಸಕ್ಕೋಸ್ಕರ ಇವತ್ತು 84 ಲಕ್ಷ ರೂಪಾಯಿ ಈಗಾಗಲೇ ಬಿಡುಗಡೆಯಾಗಿದೆ. ಇದು ಪ್ರವಾಸೋದ್ಯಮದ ದೃಷ್ಟಿಯಿಂದ. ಇನ್ನು ಕುಡಿಯುವ ನೀರಿನ ಶಾಶ್ವತವಾದಂಥ ಯೋಜನೆಗೋಸ್ಕರ ನಿಟ್ಟೆ ಮತ್ತು ಹೆಬ್ರಿಯಲ್ಲಿ ಸುಮಾರು ತಲಾ 2.5 ಕೋಟಿ ರೂಪಾಯಿಯ ಶಾಶ್ವತವಾದಂಥ ಕುಡಿಯುವ ನೀರಿನ ಯೋಜನೆಯನ್ನು ಈಗಾಗಲೇ ಸಿದ್ಧಪಡಿಸಿದ್ದೇವೆ. ಹಣ ಬಿಡುಗಡೆಯಾಗಿದೆ. ಇನ್ನು ರಸ್ತೆ, ವಿದ್ಯುತ್ತು, ಈ ರೀತಿಯ 10 ಕೆಲಸಗಳು ತಾಲೂಕಿನ ಎಲ್ಲ ಕಡೆಗಳಲ್ಲಿ ನಡೀತಾ ಇದೆ. ನಮ್ಮ ಸರ್ಕಾರದ ಎಲ್ಲ ಯೋಜನೆಗಳು ಇವತ್ತು ಕಾರ್ಕಳವನ್ನು ತಲುಪಿರುವಂಥದ್ದು ನಮ್ಮ ಈ 20 ತಿಂಗಳಲ್ಲಿ ನಾವು ಮಾಡಿರುವಂಥ ಬಹಳ ದೊಡ್ಡ ಸಾಧನೆ. ಕೇವಲ ಸರ್ಕಾರದ ಯೋಜನೆಗಳು ಯಾವುದೋ ಇಲಾಖೆಯ ಕಚೇರಿಗಳಲ್ಲಿ ಕುಳಿತುಕೊಳ್ಳಿಲ್ಲ, ಬದಲಾಗಿ ಜನಸಾಮಾನ್ಯರಿಗೆ ತಲುಪಿರುವಂಥದ್ದು ಈ ಮತದಾನದ ಸಂದರ್ಭದಲ್ಲಿ ನಮಗೆ ವ್ಯಕ್ತ ಇದೆ. ಜನ ಅದನ್ನು ಅತ್ಯಂತ ವ್ಯಾಪಕವಾಗಿ ಇವತ್ತು ಬೆಂಬಲಿಸಿದ್ದಾರೆ. ಈಗ ನಿಮ್ಮ ಮೇಲೆ ಒಂದು ಆಪಾದನೆ ಇದೆ, ಏನಂತ ಹೇಳಿದರೆ ನೀವು ಕೇವಲ ಹಿಂದೂ ವೋಟ್ ಬ್ಯಾಂಕನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀರಂತ. ಈಗ ಮೈನಾರಿಟಿ ವೋಟ್ ಬ್ಯಾಂಕ್ಗಾಗಿ ನೀವು ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಲ್ವಾ? ಅವರನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ನಿಮ್ಮದು ಏನು ಯೋಜನೆ ಉಂಟು? ಯಾರನ್ನೂ ತುಷ್ಟೀಕರಿಸುವಂಥ ದೃಷ್ಟಿಯಿಂದ ನಾನು ಮತ ಪ್ರಚಾರವನ್ನು ಯಾವುದೇ ಹಂತದಲ್ಲಿ ಮಾಡೋದಿಲ್ಲ. ಹಿಂದುತ್ವದ ಆಧಾರದಲ್ಲೇ ರಾಜಕೀಯವನ್ನು ಪ್ರವೇಶ ಮಾಡಿದ್ದು, ಹಿಂದುತ್ವದ ಆಧಾರದಲ್ಲೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ರಾಜಕಾರಣಕ್ಕೋಸ್ಕರ ಯಾರನ್ನು ಓಲೈಸುವಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಸಹಜವಾಗಿ ಯಾವುದು ನ್ಯಾಯಸಮ್ಮತ ಇದೆ, ಕಾನೂನಿನ ಚೌಕಟ್ಟಿನಲ್ಲಿ ಯಾವುದಾದಿದೆ ಆ ಎಲ್ಲ ಚೌಕಟ್ಟಿನ ಕೆಲಸಗಳನ್ನು ಮಾಡ್ತೇನೆ. ಚುನಾವಣೆ ಬಂತು ಅನ್ನೋ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರನ್ನೋ ಅಥವಾ ಇನ್ಯಾರನ್ನ ಓಲೈಸುವಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಸಹಜವಾಗಿ ಯಾವ ಸ್ವಭಾವದಿಂದ ಕೆಲಸ ಮಾಡ್ತಾ ಇದ್ದೀವೋ ಅದೇ ಸ್ವಭಾವದಿಂದ ಕೆಲಸಗಳನ್ನು ಮಾಡ್ತೇವೆ. ಅಲ್ಪಸಂಖ್ಯಾತರು ನಿಮ್ಮೊಂದಿಗೆ ಇದ್ದಾರಾ? ಯಾವುದಾದ್ರೂ ಯೂನಿಟಲ್ಲಿ ನಿಮಗೆ? ತಿಂಗಳ ನನ್ನ ಕಾರ್ಯಕ್ರಮವನ್ನು ಮೆಚ್ಚಿ ಸಾಕಷ್ಟು ಜನ ನನ್ನ ಅಲ್ಪಸಂಖ್ಯಾತರಿದ್ದಾರೆ. ನಮ್ಮ ಕಾರ್ಯಕರ್ತರ ಸಾಧನೆಯ ಆಧಾರದಲ್ಲೇ ನಾವು APMCಗೆ ಅಧ್ಯಕ್ಷರನ್ನಾಗಿ ಅಲ್ಪಸಂಖ್ಯಾತರನ್ನೇ ಮಾಡಿರುವಂಥದ್ದು. BJPಯಿಂದನೇ APMC ಅಧ್ಯಕ್ಷರು ಗೆದ್ದಿರುವಂಥದ್ದು. ಅವರಿಗೆ ನಾವು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೇವೆ. ಮತ್ತು ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ BJP ಅಂತಂದರೆ ಅಲ್ಪಸಂಖ್ಯಾತರಿಗೆ ಏನು ಭಯದ ವಾತಾವರಣವನ್ನು ಕಾಂಗ್ರೆಸ್ ನಿರ್ಮಾಣ ಮಾಡಿತ್ತು, ನಾವು ಅಧಿಕಾರಕ್ಕೆ ಬಂದ ನಂತರ ಆ ಭಯ ಇವತ್ತು ದೂರ ಆಗಿದೆ. ನಮಗೆ ಇವತ್ತು ಅವರು ಕೂಡ ಬೆಂಬಲವನ್ನು ವ್ಯಕ್ತ ಮಾಡ್ತಿರುವಂಥದ್ದು ಎಲ್ಲ ಕಡೆಗಳಲ್ಲೂ ಕೂಡ ಗೊತ್ತಾಗಿದೆ. ಅಲ್ಪಸಂಖ್ಯಾತರಲ್ಲಿ ಭಯವನ್ನು ನಿರ್ಮಾಣ ಮಾಡಿರೋದು ಕಾಂಗ್ರೆಸ್, BJP ಅಲ್ಲ. ಈ ಬಾರಿ ಎಲೆಕ್ಷನಲ್ಲಿ ಗೆದ್ದು ಬಂದರೆ ನಿಮ್ಮ ಮುಂದೆ ಇರುವ ಪ್ರಮುಖ ಗುರಿ ಯಾವುದು? ಕಾರ್ಕಳ ಕ್ಷೇತ್ರಕ್ಕೆ ಏನನ್ನು ಮಾಡಲು ಬಯಸ್ತೀರಾ? ಮೂಲಭೂತ ಸೌಕರ್ಯಗಳನ್ನು ಎಲ್ಲ ಗ್ರಾಮಗಳಿಗೆ, ಎಲ್ಲ ಮನೆಗಳಿಗೆ ತಲುಪಿಸಬೇಕಾಗಿರುವಂಥದ್ದು. ಸರ್ಕಾರದ ಯೋಜನೆಯನ್ನು ಕೊನೆಯ ವ್ಯಕ್ತಿಗೆ ತಲುಪಿಸಬೇಕು. ಇನ್ನೊಂದು, ಕಾರ್ಕಳದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಒಂದು 2-3
ಹೊಸ ಕಂಪನಿಗಳನ್ನು ಇಲ್ಲಿಗೆ ತೆಗೆದುಕೊಂಡು ಬಂದು ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಡುವಂಥ ನಿಟ್ಟಿನಿಂದ ಖಾಸಗಿ ಕಂಪನಿಗಳ ಜೊತೆಗೆ ಈಗಾಗಲೇ ಮಾತುಕತೆಯನ್ನು ಮಾಡಿದ್ದೇನೆ. ಅದನ್ನೊಂದು ಪೂರ್ಣ ರೂಪಕ್ಕೆ ಬರುವ ದೃಷ್ಟಿಯಿಂದ ಈ ಬಾರಿ ನಾನು ಆಯ್ಕೆ ಆದಲ್ಲಿ ಅದಕ್ಕೆ ವಿಶೇಷವಾದ ಪ್ರಯತ್ನವನ್ನು ಮಾಡ್ತೇನೆ.